ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಗಿದೆ ನನ್ನ ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್ ಐಡಿಯಾ? ಆಸ್ ಯೂಶುವಲ್ ಫ್ಯಾಂಟಾಸ್ಟಿಕ್ ಹೇಳಿ, ಸೂಪರ್ ಕಣ. ಆದ್ರೆ ಅದಕ್ಕೆ ಸಿಕ್ಕಾಪಟ್ಟ ಇನ್ವೆಸ್ಟ್ಮೆಂಟ್ ಬೇಕಲ್ವೇನೋ? ಆಫ್ ಕೋರ್ಸ್. ಈಗ ನಾವಿರೋ ಪರಿಸ್ಥಿತಿಲಿ ತುಂಬಾ ಚಾಲೆಂಜಸ್ ಇದೆ ಅಂತ ಅನಿಸ್ತಾ ಇದೆ. ಯಾವ ಬಿಸ್ನೆಸ್ ಅಲ್ಲಿ ಚಾಲೆಂಜಸ್ ಇರಲ್ಲ ಹೇಳಪ್ಪ, ಎಲ್ಲದರಲ್ಲೂ ಇದ್ದಿದ್ದೆ. ಚಾಲೆಂಜಸ್ನ ನಾವು ಆಪರ್ಚುನಿಟೀಸ್ ಅಂತ ಅನ್ಕೊಂಡ್ರೆ ಆಪರ್ಚುನಿಟೀಸ್, ರಿಸ್ಕ್ ಅನ್ಕೊಂಡ್ರೆ ರಿಸ್ಕ್. ನಾನು ಇದನ್ನ ಆಪರ್ಚುನಿಟಿ ಅನ್ಕೋತೀನಪ್ಪ. ಅದು ಕರೆಕ್ಟ್. ನೀರ್ ಬೇಕು ಅಂದ್ರೆ ನಾವು ಬಾವಿ ತೋಡ್ಲೇಬೇಕು, ಮತ್ತೆ ಇಲ್ಲ ಮಳೆ ಬರ್ಲಿ ಅಂತ ಕಾಯ್ಕೊಂಡಿದ್ರೆ ಆಕಾಶ ನೋಡ್ತಾ ಇರ್ಬೇಕು. ಅಷ್ಟಲ್ಲಿ ಬಕೆಟ್ ತೂತಾಗೋಗಿರುತ್ತೆ, ನಾವು ಟಿಕೆಟ್ ತಗೊಂಡ್ಬಿಟ್ಟಿರ್ತೀವಿ. ಒಂದು ಕೆಲಸ ಮಾಡೋಣ, ನಮ್ಮ ಹಳೆ ಇನ್ವೆಸ್ಟರ್ಸ್ನ ಕಾಂಟ್ಯಾಕ್ಟ್ ಮಾಡೋಣ. ಇನ್ಫ್ಯಾಕ್ಟ್ ನಾನು ಮಹೇಂದರ್ ಗ್ರೂಪ್ ಆಫ್ ಕಂಪನೀಸ್ ಅವ್ರಿಗೆ ಫೋನ್ ಮಾಡಿದ್ದೆ. ಅವರು ಇನ್ವೆಸ್ಟ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ. ಅಂಡ್ ಅವ್ರದ್ದೇ ಆಫೀಸ್ ಸ್ಪೇಸ್ ಅವ್ರದ್ದು ಇದು. ಪ್ರಪಂಚದಲ್ಲಿ ಬೇರೆ ಯಾರು ಸಿಗ್ಲಿಲ್ವೇನೋ? ಅವ್ನು ಸವಾಸ ಮಾಡಿದ್ಯಾ? ಯಾಕೋ? ಮೊದಲೇ ಅವ್ನು ನಮ್ಮ ರೈವಲ್ ಅಲ್ವೇನೋ? ಇವತ್ತು ಆಫೀಸ್ ಕೊಟ್ಟಿದ್ದಾನೆ, ನಾಳೆ ದಿವಸ ಶೇರ್ಸ್ ಕೇಳ್ತಾನೆ, ಆಮೇಲೆ ಪಾರ್ಟ್ನರ್ ಆಗ್ತೀನಿ ಅಂತ ಏನು ಮಾಡೋದು? ನೋಡೋಣಂದ ಎಲ್ಲಾರನ್ನೂ ಒಂದೇ ದೃಷ್ಟಿ ನೋಡ್ಬಾರ್ದು. ಅವನು ನಾನು ಹಿಂದೆ ಬಿಸ್ನೆಸ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ರೈವಲ್ ಆಗಿದ್ದ ಅಷ್ಟೇ. ಪರ್ಸ್ನಲಿ ನನಗೂ ಅವನಿಗೂ ಏನೂ ಇರಲಿಲ್ಲ ಕಣ. ನಾನು ಇಷ್ಟು ವರ್ಷ ಆಯಿತು ಬಿಸ್ನೆಸ್ ಬಿಟ್ಟು, ಆದರೂ ನನಗೆ ಪರ್ಸ್ನಲಿ ಟಚಲ್ಲಿ ಇದ್ದ. ಒಂದು ತಿಳ್ಕೊಳ್ಳೋ, ರಾಜಕಾರಣದಲ್ಲಿ ಮತ್ತು ಬಿಸ್ನೆಸ್ಸಲ್ಲಿ ಯಾರು ಪರ್ಮನೆಂಟ್ ಫ್ರೆಂಡ್ಸು ಅಲ್ಲ, ಪರ್ಮನೆಂಟ್ ರೈವಲ್ಸು ಅಲ್ಲ. ಆ ಕ್ಷಣಕ್ಕೆ ಯಾವ್ದು ಒಳ್ಳೇದೋ ಅಷ್ಟೇ ಸತ್ಯ. ಅದು ಅಲ್ಲದೆ ಈಗ ಅವ್ನ ಲೈನ್ ಆಫ್ ಬಿಸ್ನೆಸ್ ಬೇರೆ, ನನ್ನ ಲೈನ್ ಆಫ್ ಬಿಸ್ನೆಸ್ ಬೇರೆ. ಅವ್ನು ಹೆಂಗ ನಂಗೆ ರೈವಲ್ ಆಗಕ್ಕೆ ಸಾಧ್ಯ? ಯೋಚನೆ ಮಾಡು. ಹಾಗಂತೀಯ? ತಲೆ ಕೆಡಿಸ್ಕೊಬೇಡ, ಆಫೀಸ್ ತೋರಿಸ್ತೀನಿ. ಚೆನ್ನಾಗಿದೆ ಗೆಳೆಯ, ಸ್ಪೇಷಿಯಸ್ ಆಗಿದೆ. ಗುಡ್. ಮತ್ತೆ ಎಷ್ಟು ಜನ ಎಂಪ್ಲಾಯೀಸ್ ನ ಡೆಪ್ಯೂಟ್ ಮಾಡ್ಕೋಬೇಕು ಅಂತ ಇದೆಯಾ? ನನಗೆ ಪರಿಚಯ ಒಂದಷ್ಟು ಜನಕ್ಕೆ ಹೇಳಿದ್ದೀನಿ. ಹಾಗೆ ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರಲ್ಲ ಹುಡುಗರು, ಈಗ ಕೆಲಸ ಕಳ್ಕೊಂಡಿದಾರಲ್ಲ, ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ರಿಗೊಂದು ಕೆಲಸ ಸಿಕ್ಕಾಗುತ್ತೆ, ಡಿಪೆಂಡಬಲ್ ಆಗಿರ್ತಾರೆ, ಅಂಡ್ ನಮ್ಗೆ ಹೆಲ್ಪ್ ಆಗುತ್ತೆ. ಗುಡ್ ಐಡಿಯಾ. ಹಾಗೆ ಇಂಟ್ರೆಸ್ಟ್ ಇರೋರು, ನಿನಗೆ ಪರಿಚಯ ಇರೋರು, ಕ್ರಿಯೇಟಿವ್ ಆಗಿರೋರು, ಎಂಗಂಡ್ ಎಂತೂಸಿಯಸ್ಟಿಕ್ ಆಗಿರೋರು ಯಾರು ಯಂಗ್ಸ್ಟರ್ಸ್ ಇದ್ರು ಹೇಳಪ್ಪ, ಇಂಟರ್ವ್ಯೂ ಮಾಡೋಣ. ಎಸ್ ಎಸ್, ಡೆಫಿನೆಟ್ಲಿ ಹೇಳ್ತೀನಿ. ಆದ್ರೂ ಎಲ್ಲಾ ರೆಡಿ ಮಾಡಿ ಕೊನೆಗೆ ಹೇಳಿದ್ದೆ ನೋಡು. ಕಳ್ಳ? ಕಳ್ಳ ಏನೋ, ಎಲ್ಲ ರೆಡಿ ಆದ್ಮೇಲೆ ಕ್ಲಾರಿಟಿ ಸಿಕ್ಮೇಲೆ ಹೇಳೋಣ ಅನ್ಕೊಂಡೆ ಅಷ್ಟೇನಪ್ಪ. ಖುಷಿ ಆಗ್ತಾ ಇದೆ. ಮತ್ತೆ ದಿವಾನ್ ಗ್ರೂಪ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಹಂಗೆ ಅನ್ಕೊ. ಅಲ್ಲಿ ನೋಡಪ್ಪ. ಮಂದಾಕಿನಿ, ಮೊಮ್ಮಕ್ಕಳು ಬಂದ್ರು, ಕುಡಿಯಕ್ಕೆ ತಿನ್ನಕ್ಕೆ ಏನಾರು ತಗೊಂಡ್ ಬಾ. ತಂದೆ, ನಾನು ಮಕ್ಕಳಿಗೆ ಕಾಯ್ತಾ ಇದ್ದೆ. ಮಮ್ಮ, ಯಾವಾಗ್ಲೂ ಲ್ಯಾಪ್ಟಾಪ್ ಇಟ್ಕೊಂಡೇ ಕೂತಿರ್ತೀರಲ್ಲ, ಬೋರ್ ಆಗಲ್ವಾ? ನೀನು ಇವಾಗ ಡೈಲಿ ಸ್ಕೂಲ್ಗೆ ಹೋಗ್ತೀಯಾ, ನಿನಗೆ ಬೋರ್ ಆಗತ್ತಾ? ಇಲ್ಲ. ಹಾಗೆ ನಾನು ಡೈಲಿ ಕೆಲಸ ಮಾಡೋದು ನನಗೆ ಬೋರ್ ಆಗಲ್ಲ. ಹಂಗೆ ಸರಿ ಸರಿ. ರೀ, ಒಂದು ಅಬ್ಸರ್ವ್ ಮಾಡಿದ್ರ? ಏನ? ನಮ್ ಮಿಂಚು ಥೇಟ್ ಅವ್ರ ಅಪ್ಪನ ತರಾನೆ, ಟೋಟಲ್ ಡಿಸಿಪ್ಲಿನ್. ಇವನು ತಿನ್ನೋದ್ರಲ್ಲಿ ಮಾತ್ರ ಅವ್ರ ಅಪ್ಪನ ತರ. ಇಲ್ಲ, ನಾನು ಪಪ್ಪನ್ ತರಾನೆ. ಅದನ್ನೇ ನಾನು ಹೇಳಿದ್ದು, ನೀನ್ ನಿಮ್ಮ ಅಪ್ಪನ ತರಾನೆ ಅಂತ. ಸರಿ, ಈಗ ಸ್ನ್ಯಾಕ್ಸ್ಗೆ ಏನ್ ತಿಂತೀರಾ ಹೇಳಿ? ನಿಮ್ಮಿಬ್ರಿಗೂ ಏನೇನ್ ಇಷ್ಟನೋ ಅದನ್ನೇ ಮಾಡ್ತೀನಿ. ಅಮ್ಮಮ್ಮ, ಏನ್ ಬೇಕಾದ್ರೂ ಮಾಡಿ ತಿಂತೀನಿ. ಅಮ್ಮಮ್ಮ, ಏನಾದ್ರೂ ಕೊಡಿ, ಅವ್ನು ತಿಂತಾನೆ. ಅವ್ನ ಹೊಟ್ಟೆ ನೋಡ್ತಾನೆ ಗೊತ್ತಾಗಲ್ವಾ? ನೋಡಿ ತತ್ತೆ, ಹೆಂಗ್ ಟೀಸ್ ಮಾಡ್ತಾಳೆ. ಇರ್ಲಿ ಬಿಡ, ಏನ ತಮಾಷೆಗೆ ರೇಗಿಸ್ತಾಳೆ. ಎಷ್ಟೇ ಆದ್ರೂ ನಿಮ್ಮ ಅಕ್ಕ ಅಲ್ವೇನೋ? ಹೌದಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಇಷ್ಟು ಸೀರಿಯಸ್ ಆಗಬಾರ್ದು, ಸ್ಪೋರ್ಟಿವ್ ಆಗಿ ತಗೋಬೇಕು. ಓಕೆನಾ? ಸ್ಮೈಲ್, ಹಾಲ್ ಕುಡಿ. ಸರಿ, ಈಗ ನಿಮ್ಮಿಬ್ರಿಗೂ ಏನೇನು ಇಷ್ಟನೋ ಅಷ್ಟು ಸ್ನ್ಯಾಕ್ಸ್ ಮಾಡ್ತೀನಿ. ಓಕೆನಾ? ಹ್ಯಾಪಿನಾ?